ಏನು ಅರ್ಜೆಂಟ್ ಏನು ಏನು ಬರ್ತೀವಿ ಕಾಂಗ್ರೆಸ್ ಆಫೀಸ್ಗೆ ಅಲ್ಲೇ ಬರ್ತೀವಿ ಅಲ್ಲೇ ಮಾಡಿದ್ನ ಮೀಟಿಂಗೆಲ್ಲ ಈ ಶಾಸ್ತ್ರ ಅಲ್ಲೇ ಬರ್ತೀವಿ ಕಾಂಗ್ರೆಸ್ ಆಫೀಸ್ಗೆ ಅಲ್ಲೇ ಮಾತಾಡ್ತೀವಿ ಅಲ್ಲೇ ಬರ್ತೀವಲ್ಲ ಎಲ್ಲ ಹಾಗೂ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಸ್ಥಾಯಿ ಸಮಿತಿಯ ಸದಸ್ಯರು ವೇದಿಕೆ ಮೇಲೆ ಬರಬೇಕಂತ ಹೇಳಿ ವಿನಂತಿಸಿಕೊಳ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ವೇದಿಕೆಗೆ ಆಗಮಿಸಿದ್ದಾರೆ. ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ಮಾನ್ಯ ಪೂಜ್ಯ ಮಹಾಪೌರರು ಹಾಗೂ ಉಪಮಹಾಪೌರರು ಹಾಗೂ ಸ್ಥಾಯಿ ಸಮಿತಿಯ ಸದಸ್ಯರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕು.
ಸದಸ್ಯರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದಯವಿಟ್ಟು ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಇಲ್ಲಿ ಈ ಖಾತಾ ಅಭಿಯಾನ ಏನು ನಮಗೆ ಸರ್ಕಾರದಿಂದ ಲಭ್ಯವಂತಹ ನಿರ್ದೇಶನದ ಮೇರೆಗೆ ನಾವು ಇವತ್ತಿನ ದಿವಸ ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಭಿಯಾನದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು SOP ಒಂದು ಜಾರಿಯಾಗಿದೆ. ಆ SOP ಪ್ರಕಾರ ನಾವು ಈ ಆಸ್ತಿ ತಂತ್ರಾಂಶದಲ್ಲಿ ಈ ಖಾತೆಯನ್ನು ನೀಡ್ತಾ ಇದ್ದೀವಿ. ಈ ಖಾತೆ ಒಳಗಡೆ ನಮಗೆ 2 ಟೈಪ್ಸ್ ಆಫ್ ಖಾತೆಗಳು ಇರ್ತವೆ. ಒಂದು ಎ ಖಾತಾ, ಎ ರಿಜಿಸ್ಟರ್ ಮತ್ತು ಬಿ ಖಾತಾ, ಬಿ ರಿಜಿಸ್ಟರ್. ಎ ಖಾತಾದಲ್ಲಿ ನಮಗೆ ಬೇಕಾಗಿರುವಂತಹ ದಾಖಲೆಗಳು ಯಾವ್ಯಾವುದು ಅಂತ ನಾವು ಎಲ್ಲ ಪ್ರಚಾರ ಪಡಿಸಿದ್ದೀವಿ. ಆಟೋ ಮುಖಾಂತರ ಪ್ರಚಾರ ಪಡಿಸಿದ್ದೀವಿ ಸರ್. 5 ಆಟೋಗಳು ಎಲ್ಲ ಪ್ಲೇಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದಾವೆ. ಸೊ ಎ ಖಾತಾಗಳಿಗೆ ತಾವು ತಮ್ಮ ಮಾಲೀಕತ್ವವನ್ನು ಸಿದ್ಧಪಡಿಸಿರುವಂತಹ ಯಾವುದೇ ನೋಂದಾಯಿತ ದಾಖಲೆಗಳು ಮತ್ತು ಬುಡಾದಿಂದ ಅಪ್ರೂವ್ ಆದಂತಹ ಲೇಔಟ್ ಕಾಪಿ ಮತ್ತು ಪ್ರಸಕ್ತ ಸಾಲಿನ ಋಣಭಾರ ಪ್ರಮಾಣ ಪತ್ರ ಅಂದ್ರೆ ಇನ್ಕಂಪರೆನ್ಸ್ ಸರ್ಟಿಫಿಕೇಟ್ ನಾವು ಕಂಪಲ್ಸರಿ ಅದಕ್ಕೆ ಹಂಚಬೇಕು. ಮತ್ತೆ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿಸಿದ ರಿಸಿಪ್ಟ್, ನಾವು ಏನು ಟ್ಯಾಕ್ಸ್ ಪೇ ಮಾಡಿರ್ತೀವಿ ಅದರದೊಂದು ರಿಸಿಪ್ಟ್. ಮತ್ತೆ ಆಸ್ತಿಯ ಓನರ್ಸ್ ಒಂದು ಯಾವುದೇ ರೀತಿಯಾದಂತಹ ಐಡೆಂಟಿಫಿಕೇಶನ್ ಕಾರ್ಡ್ ಲೈಕ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತಾವು ಸಲ್ಲಿಸಬಹುದು. ಮತ್ತೆ ಪ್ರಾಪರ್ಟಿ ಫೋಟೋ, ಓನರ್ ಫೋಟೋ, ಈ ಎಲ್ಲ ದಾಖಲೆಗಳನ್ನು ನೀವು ನಮಗೆ ಸಲ್ಲಿಸಿದ್ರೆ ನಾವು ಇಲ್ಲಿ ಇಮಿಡಿಯೇಟ್ಲಿ ತಮಗೆ ಎ ಖಾತಾವನ್ನು ಮಾಡಿಕೊಡ್ತೀವಿ. ಬಿ ಖಾತಾ ಅಂದ್ರೆ ಏನಂತ ಹೇಳಿ ಇಲ್ಲಿ ಬಹಳಷ್ಟು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಂದು ಸ್ವಲ್ಪ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ಕೇಳಬೇಕು. ಬಿ ಖಾತಾ ರಿಜಿಸ್ಟರ್ಗೆ ನಮಗೆ ಏನೇನು ದಾಖಲೆಗಳು ಬೇಕಂದ್ರೆ ಆಸ್ತಿಗೆ ಸಂಬಂಧಿಸಿದಂತೆ ಸತ್ವಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕವು 10/9/2024ಕ್ಕಿಂತ ಪೂರ್ವದಲ್ಲಿ ನೋಂದಾಯಿತ ಆದಂತಹ ದಾಖಲೆಗಳು ಅಂದ್ರೆ 10/9/2024ಕ್ಕಿಂತ ಪೂರ್ವದಲ್ಲಿ ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ರಿಜಿಸ್ಟರ್ ಆಗಿರಬೇಕು. ಅದು ಆ ಪ್ಲಾಟ್ ರಿಜಿಸ್ಟರ್ ಆಗಿದ್ದರೆ ಹಾಗೂ ಋಣಭಾರ ಪ್ರಮಾಣ ಪತ್ರ, ಆಸ್ತಿ ತೆರಿಗೆ ಪ್ರಮಾಣ ಪತ್ರ, ಆಸ್ತಿ ತೆರಿಗೆ ರಿಸಿಪ್ಟ್, ಮಾಲೀಕರ ಫೋಟೋ, ಸತ್ವಿನ ಫೋಟೋ, ಮಾಲೀಕರ ಗುರುತಿನ ದಾಖಲೆ ಪ್ರತಿ, ಈ ರೀತಿ ತಾವೆಲ್ಲ ದಾಖಲೆಗಳನ್ನು ಕೊಟ್ಟರೆ ನಾವು ಈಗ ಅಭಿಯಾನ ಅಂದ್ರೆ ಮೇಳೆ ರೂಪದಲ್ಲಿ ಸುಮಾರು 40 ಕಂಪ್ಯೂಟರ್ಗಳನ್ನು ಇಲ್ಲಿ ನಮ್ಮ ಕುಮಾರಗಂಧರ್ವ ಹಾಲ್ನೊಳಗಿಟ್ಟು ಈಗ ಒಂದು 3 ತಿಂಗಳ ಒಳಗಾಗಿ ಏನು ಅಭಿಯಾನ ಮಾಡೋದಿದೆ ಆ ಅಭಿಯಾನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಚಿವರು ಇದಕ್ಕೆ ಉದ್ಘಾಟಕರಾಗಿ ಇಲ್ಲಿ ಆಗಮಿಸಿದ್ದಾರೆ. ಸೊ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ನಾವು ಇದಕ್ಕೆ ನಮಗೆ ಈ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ತುರ್ತಾಗಿ ನಾವು ಎ ಮತ್ತು ಬಿ ಖಾತೆಗಳನ್ನು ಪಡೆದುಕೊಳ್ಳಬೇಕಂತ ಹೇಳಿ ತಮಗೆಲ್ಲರಿಗೂ ಮನವಿ ಮಾಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ವೇದಿಕೆ ಮೇಲೆ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುವುದು. ದಯವಿಟ್ಟು ಪೂಜ್ಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಮಾನ್ಯ ಆಯುಕ್ತರು ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳ್ಕೊತೇನೆ. ಅದೇ ರೀತಿ ಮಾನ್ಯ ಶಾಸಕರು ಉತ್ತರ ವಿಧಾನಸಭಾ ಕ್ಷೇತ್ರ ಅವರು ಕೂಡ ಪುಸ್ತಕ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಹೇಳಿ ಮಾನ್ಯ ಆಯುಕ್ತರಿಗೆ ತಿಳಿಸಿಕೊಳ್ತೇನೆ. ಅದೇ ರೀತಿ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಬೆಳಗಾವಿ ಅವರಿಗೂ ಕೂಡ ಪುಸ್ತಕವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿ ಉಪಮಹಾಪೌರರು ಕೂಡ ಸ್ವಾಗತವನ್ನು ಕೋರಬೇಕಂತ ಹೇಳಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಪುಸ್ತಕವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಅದೇ ರೀತಿ ಇನ್ನುಳಿದ ನಮ್ಮ ಗೌರವಾನ್ವಿತ ಸದಸ್ಯರಿಗೂ ಕೂಡ ಪುಸ್ತಕ ನೀಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳ್ಕೊತೇನೆ. ಈಗ ಈ ಒಂದು ಕಾರ್ಯಕ್ರಮದ ಗಣ್ಯಮಾನ್ಯರ ಸ್ವಾಗತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನೆಕ್ಸ್ಟು ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ
ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮನ್ನು ಉದ್ದೇಶಿಸಿ ಈ ಒಂದು ಉದ್ಘಾಟನೆಯನ್ನು ಉದ್ದೇಶಿಸಿ ಇದು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟ. ಏನಂತ ಹೇಳಿದ್ರೆ ನಾವು 17ನೇ ತಾರೀಕಿಗೆ ಬಂದಂತಹ SOP ಬೇಸಿಸ್ ಮೇಲೆ ಕೆಲವೊಂದು ಎ ಖಾತಾ ಮತ್ತು ಬಿ ಖಾತಾವನ್ನು ಪ್ರಾಯೋಗಿಕವಾಗಿ ರೆಡಿ ಮಾಡಿದ್ದೀವಿ. ಅದನ್ನು ಮಾನ್ಯ ಎಲ್ಲ ಗಣ್ಯಮಾನ್ಯರ ಹಸ್ತದಿಂದ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕಾರ್ಯಕ್ರಮ. ನಾನು ಯಾರಾದ್ರೂ ಹೆಸರು ಓದ್ತೀನಿ, ತಾವು ದಯವಿಟ್ಟು ವೇದಿಕೆಗಳಿಗೆ ಬಂದು ನಿಮ್ಮ ಎ ಖಾತಾ ಮತ್ತು ಬಿ ಖಾತಾವನ್ನು ಪಡೆದುಕೋಬೇಕು. ವಾರ್ಡ್ ನಂಬರ್ 40ರಿಂದ 58ವರೆಗೆ 40ರಿಂದ 58ವರೆಗೆ ಬರುವಂತಹ ನಾನು ಹೆಸರುಗಳನ್ನು ಓದ್ತೀನಿ. ದಯವಿಟ್ಟು ಸ್ಟೇಜ್ ಮೇಲೆ ಬೇಗ ಬರಬೇಕು. ಫಾತಿಮಾ ಎಂ ಗೀವಾಲೆ, ಅನಿತಾ ಹಲ್ವಾಯಿ, ಅಬ್ದುಲ್ ಖಾದಿರ್ ಕತ್ತಲ್ ಸಾಬ್ ಮುಜಾವರ್, ರಾಜೇಶ್ ನೇರ್ಲಿ, ನಿತಿನ್ ನೇರ್ಲಿ, ಸುರೇಶ್ ಬಡಿಗೆ, ವಿನೋದ್ ಚೌಗ್ಲಾ, ಈಶ್ವರ್ ಎಸ್, ಬೇಕು ಕೊಡ್ರಿ. ಸರ್ ಮುಜಾವರ್, ನೆಕ್ಸ್ಟ್ ಬಸ್ ಸರ್ ಬಿ ಖಾತಾದ ಕೆಲವೊಂದು ಹೆಸರುಗಳನ್ನು ಓದ್ತೀನಿ. ಸಿರಾಜುದ್ದೀನ್ ಶೇಖ್, ವಾರ್ಡ್ ನಂಬರ್ 42 ಮೆಹಬೂಬ್ ಮಕಾಂದರ್, ಕಾಡಪ್ಪ ಗಸ್ತಿ, ಬಂದಿಲ್ರಿ. ಸ್ನೇಹಲ್ ಬಾಗಿ, ವಿಜಯಲಕ್ಷ್ಮಿ ಕಮಾರ್, ಯಾವ ಇಲ್ಲ. ವಾರ್ಡ್ ನಂಬರ್ 33 ಮಕಾಂದರ ಸರ್ ಅಯ್ಯೋ ಮಕಾಂದರ ಅಲ್ಲಿ ಸರ್
ಹಾಂ दुसरा नंबर हाय करू सारिका राजू मास्करी, विवेकानंद अंतले, नंदकुमार एस पाटील, शिल्पा पुटाणी, ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಿಯಮಿತವಾಗಿ ಯಾರು ಟ್ಯಾಕ್ಸ್ ಪೇ ಮಾಡಿರಲ್ಲ ಅವರಿಗೊಂದು ಸನ್ಮಾನ ಕಾರ್ಯಕ್ರಮ. ಯಾರು ತಾವು ಬಂದಿದ್ದೀರಿ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಿಯಮಿತವಾಗಿ ಯಾರು ಟ್ಯಾಕ್ಸ್ ಪೇ ಮಾಡಿದ್ರೆ ಅವ್ರದೊಂದು ಹೆಸರುಗಳನ್ನು ನಾನು ಓದ್ತೀನಿ, ತಾವು ಬರಬೇಕು. ಪ್ರದೀಪ್ ಎಂ ಪುರಾಣಿ, ಪ್ರದೀಪ್ ಕೊಡಚ್ವಾಡ್, ಅಶೋಕ್ ಐರನ್ ವರ್ಕ್ಸ್, राजू पगले, मदन रोकड़े, उल्लास शानबाग, A&W प्रमोटर्स, आनंद कामकर, वेंकटेश खाटवा, नीलकांत हंचिनमनी, विजय एस, जगन्नाथ चौधरी, श्रीधर भंडारी, बाळासाहेब दामनेकर,
ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಜಿಲ್ಲಾ ಸಚಿವರು ಮತ್ತು ಲೋಕಪ್ರಿಯ ಮತ್ತು ಲೋಕಪ್ರಿಯ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಪೂಜ್ಯ ಮಹಾಪ್ಪ ಮೇಡಮ್ ಅಪ್ಪ ಅವರು, ಉಮಾಪ್ಪ ಮೇಡಮ್ ಅವರು, ಎಲ್ಲ ಕಾರ್ಪೊರೇಟರ್ಗಳು, ಕಾರ್ಪೊರೇಷನ್ ಕಮಿಷನರ್, ಕಾರ್ಪೊರೇಷನ್ DC, ಎಲ್ಲ ಕಾರ್ಪೊರೇಷನ್ ಆಫೀಷಿಯಲ್ಸ್, ಮೊದಲವಾಗಿ ತಮ್ಮೆಲ್ಲರಿಗೆ ಶುಭಾಶಯಗಳು. ಇದು ಒಂದು ಹೊಸ ಯೋಜನೆ ನಮ್ಮ ಸರ್ಕಾರದಿಂದ ಬಂದಾಗ एक खाते में 3 खाते ತಮ್ಮೆಲ್ಲರಿಗೆ ಇವತ್ತಿನ ಮೋಡಿಂಗ್ ನಾವು ಪ್ರಾರಂಭ ಮಾಡಿದ್ದೇವೆ. ನಾಳೆಂದು ಕಾರ್ಪೊರೇಷನ್ ನೆಕ್ಸ್ಟ್ ಮೀಟಿಂಗ್ನಲ್ಲಿ 3 ತಿಂಗಳ ಟೈಮ್ ಇದೆ. 3 ತಿಂಗಳ ಟೈಮ್ ಒಳಗೆ ಎಲ್ಲರೂ ತಮ್ಮ ಖಾತೆ ರಿಜಿಸ್ಟರ್ ಮಾಡಬೇಕು. ಮತ್ತು ಅನ್ರಿಜಿಸ್ಟರ್ಡ್ ಏನಿದೆ, ನಾನು ಸಚಿವರು ಮಾತಾಡಿದ್ದೇವೆ. ಪತ್ರ ತಗೊಂಡು ನಾವು ಪೂರ್ಣ ರಾಜ್ಯದಲ್ಲಿ ಇದೇ ಪ್ರಾಬ್ಲಮ್ ಇದೆ, ಅನ್ರಿಜಿಸ್ಟರ್ಡ್ ಪ್ರಾಪರ್ಟೀಸ್. ನಾವು ಮತ್ತು ಸಚಿವರು ಮುಖ್ಯಮಂತ್ರಿ ಕಡೆ ಹೋಗಿ ಒಂದು ವಿನಂತಿ ಮಾಡ್ತೀವಿ, ಅನ್ರಿಜಿಸ್ಟರ್ಡ್ ಇದೆ, ಅದು ಒಂದು ಟೈಮ್ಗೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಸಚಿವರು ಒಪ್ಕೊಂಡರು. ಸೆಷನ್ ಟೈಮ್ಗೆ ನಾವು ಮಾತಾಡೋದು ಹೇಳಿದ್ದಾರೆ. ಅವ್ರ ಜೊತೆಗೂ ಹೋಗ್ತೇನೆ ಮತ್ತು ರಿಕ್ವೆಸ್ಟ್ ಮಾಡ್ತೀವಿ ಈಗಿನ ಮುಖ್ಯಮಂತ್ರಿ ಸಾಹೇಬರಿಗೆ. ಈಗ ಒಂದು 80 ಕಮಿಷನರ್ 94 ಪರ್ಮನೆಂಟ್ ಮಾಡಿದ್ದಾರೆ. ಅವ್ರಿಗೆ ಜಿಲ್ಲಾ ಸಚಿವರು ಕೈಯಿಂದ ಅವ್ರಿಗೆ ನಾವು ಆರ್ಡರ್ಸ್ ಕೊಡ್ತಾ ಇದ್ದೀವಿ. ಒಂದು 5 ಜನರಿಗೆ ಇವತ್ತು ಕೊಡ್ತೇವೆ, ಆಮೇಲೆ ಕಾರ್ಪೊರೇಷನ್ ಆಫೀಸಲ್ಲಿ ಬೇರೆ ಕೊಡ್ತೇವೆ. ನಾವು ಅದು 5 ಜನಕ್ಕೆ ಹೆಸರು ತಗೊಂಡು ಬರ್ತೀವಿ. ಧನ್ಯವಾದಗಳು ಸರ್. ದಯವಿಟ್ಟು ಪೌರ ಕಾರ್ಮಿಕರು ಸ್ಟೇಜ್ನ ಬರಬೇಕು. ದೀಪಕ್ ಅವರು ಬರಬೇಕು. ನಿತೀಶ್ ದಯಮಟ್ಟಿ ಅವರು, ಚಂದ್ರು ಗೊಲ್ಲರ್ ಅವರು, ಶಾಂತಾರವರು, ಮಂಗಳ, ಅಮೃತ್ ಅವರು, ಸಚಿನ್ ಗಿಮಟ್ಟಿ ಅವರು. ಇಷ್ಟು ಜನಕ್ಕೆ ಬಹಳ ದಿನಗಳಿಂದ ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳಿದಾಗ ಮಾನ್ಯ ಸಚಿವರು ಕೂಡಲೇ ಆಯೋಜಿಸಿ ಸನ್ಮಾನ ಸಹಿತ ಮಾಡಿ ಇವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಒಂದು ನಿರ್ದೇಶನ ನೀಡಿದ್ರು. ಆ ರೀತಿ ಇವರೆಲ್ಲ ನೇರ ಪಾವತಿಯಿಂದ ಈ ದಿನ ನೇರ ಕಾಯಮಾತಿಗೆ ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಪೌರ ಕಾರ್ಮಿಕರು ದಿನನಿತ್ಯ ಕೆಲಸ ಮಾಡಿ ಇವತ್ತು ಅವರೊಂದು ಸಂಭ್ರಮದ ದಿನಾಚರಣೆ. ಎಲ್ಲ ಗಣ್ಯಮಾನ್ಯರು ಸನ್ಮಾನ ಮಾಡಬೇಕು.
MLA ಸಾರು, ಅದು ಕಮಿಷನರ್ ಮೇಡಮ್ ಅವರು, ಮೇಯರ್ ಅವರು ಎಲ್ಲ